ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಇದು ಗುರುವಾರದ ವ್ಲಾಗ್. ಸೊ ಮಾರ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇತ್ತೀಚೆಗೆ ನನ್ನ ಹೇರ್ ಸಿಕ್ಕಾಬಟ್ಟೆ ಲಾಸ್ ಆಗ್ತಾಯಿದೆ. ನಾನು ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಹೇರ್ ನನಗೆ ಹೋಗ್ತಾ ಇದೆ ದಿನ ಅಂತ. ಸೊ ಅದಕ್ಕೆ ನಾನು ಈ ಹಬ್ಬ ಅದೆಲ್ಲ ಅಂದ್ಕೊಂಡು ನಾನು ಹೇರ್ ಕೇರ್ ಮಾಡೋದು ಪ್ರಾಪರಾಗಿ ಬಿಟ್ಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ನಾನು ಇತ್ತೀಚೆಗೆ ಆಫೀಸ್ಗೆ ಹೋಗಬೇಕಾದ್ರೆ ಹೆಲ್ಮೆಟ್ ಯೂಸ್ ಮಾಡೋದ್ರಿಂದ ಸಿಕ್ಕಾಬಟ್ಟೆ ನನಗೆ ಹೇರ್ ಫಾಲ್ ಆಗ್ತಾಯಿದೆ. ಸುಮ್ಮನೆ ಹಿಂಗೆ ಹೇಳಿದ್ರೆ ಸಾಕು, ವೇಸ್ ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಓಕೆ 1 ವೀಕ್ ಅಥವಾ 1 ಮಂತ್ ಚಾಲೆಂಜ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಒಂದಿನ ಹೇರ್ ಪ್ಯಾಕ್ ಹಾಕೋದು, ಮತ್ತು ಒಂದಿನ ಆಯಿಲು, ಇನ್ನೊಂದು ದಿನ ಹೇರ್ ಪ್ಯಾಕ್, ಆ ರೀತಿ. ಸೊ ನಾನು ಆ ರೀತಿ ಏನಾದರೂ ಚಾಲೆಂಜ್ ತೊಗೊಂಡು ನಿಮಗೆ ಮಾಡಿದ್ರೆ ಆ ರೀತಿ ಏನಾದರೂ ಚಾಲೆಂಜ್ ತೊಗೊಂಡು ಮಾಡಿದ್ರೆ ಖಂಡಿತವಾಗ್ಲೂ ನಾನು ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಒಂದು ಏರ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಸಿಕ್ಕೆಲ್ಲ ಬಿಡಿಸ್ಕೊಳ್ಳೋ ಅಷ್ಟರಲ್ಲಿ ನೀವು ಆ ಒಂದು ಏರ್ ಪ್ಯಾಕ್ನ ನೋಡ್ಕೊಂಡು ಬನ್ನಿ, ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಈಗ ನೋಡಿ, ನಾನು ಯಾವ ರೀತಿ ಹೇರ್ ಪ್ಯಾಕ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮೆಂತ್ಯ ಮತ್ತು ಅಕ್ಕಿ ಕಾಳನ್ನ ಚೆನ್ನಾಗಿ ನೆನೆಸಿಟ್ಕೊಳ್ಳಿ. ನೀವು ಓವರ್ ನೈಟ್ ಆದರೂ ನೆನೆಸಿಡ್ಬೋದು, ಇಲ್ಲ ಅಂತಂದರೆ ಬಿಸಿನೀರು ಹಾಕಿ ಒಂದು 30 ಮಿನಿಟ್ಸ್ ನೆನೆಸ್ಕೊಳ್ಳಿ. ಆಮೇಲೆ ಕೊಬ್ಬರಿ ಹಾಕ್ಕೊಳ್ಳಿ. ಕೊಬ್ಬರಿನ ನೀವು ಒಂದು 15 ಪೀಸರಿಂದ 20 ಪೀಸಷ್ಟು ಹಾಕ್ಕೋಬೋದು. ಆಮೇಲೆ ಬನಾನಾ ಹಾಕ್ಕೊಳ್ಳಿ. ಬನಾನಾ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹೇರು ಶೈನ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ. ಹೇರ್ ಗ್ರೋತ್ಗೆ ಮತ್ತು ಹೇರ್ ಶೈನಿ ಆಗಿರೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೀರಿನ ಸಮೇತನೇ ಹಾಕ್ಕೊಳ್ಳಿ ಮಿಕ್ಸಿಗೆ. ಸೊ ಫುಲ್ ನುಣ್ಣಕ್ಕೆ ಹಾಕಬೇಕು, ಯಾವುದೇ ರೀತಿ ತರಿ ಎಲ್ಲ ಇರಬಾರ್ದು. ಆ ರೀತಿ ಇದ್ದರೆ ನೀವು ಸ್ನಾನ ಮಾಡಿದಾದಮೇಲೆ ನಿಮ್ಮ ತಲೆಯಲ್ಲಿ ಹುಟ್ಟೊಟ್ಟು ಆಗೇ ಇರುತ್ತೆ. ಸೊ ಈಗ ನೋಡಿ, ಬೌಲ್ಗೆ ಹಾಕ್ಕೊಂಡು ಒಂದು 2 ಸ್ಪೂನ್ಸ್ ಅಷ್ಟು ನಾನು ಕೊಕೊನೆಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕೊಕೊನೆಟ್ ಆಯಿಲ್ ಅಂತಲಲ್ಲ, ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಅದನ್ನೇ ನೀವು ಹಾಕ್ಕೋಬೋದು. ಇಷ್ಟು ಹೇರು ಲಾಸ್ ಆಗಿದೆ. ಅಷ್ಟೇ ಅಲ್ಲ, ಇನ್ ಕೇಸ್ ನಾನು ಸುಮ್ಮನೆ ಹಿಂಗೆ ಹೇಳಿದ್ರೆ ಸಾಕು, ಕೂದಲು ಬರ್ತಾನೆ ಇರುತ್ತೆ ನಡುವೆ. ಮತ್ತು ತುಂಬ ಡ್ರೈ ಕೂಡ ಆಗಿಬಿಟ್ಟಿದೆ ಹೇರು. ಸೊ ಅದಕ್ಕೋಸ್ಕರ ಸರಿ ಅಂತ ಹೇಳಿಬಿಟ್ಟು ಏರ್ ಪ್ಯಾಕ್ ಹಾಕೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ನೀವು ನೋಡ್ಕೊಂಡು ಬಂದ್ರಲ್ವಾ, ಆ ಹೇರ್ ಪ್ಯಾಕ್ ನೋಡಿ ಇದೆ. ನೀವು ಏರ್ ಪ್ಯಾಕ್ನ ಅಪ್ಲೈ ಮಾಡಬೇಕಾದ್ರೆ ಚೆನ್ನಾಗಿ ಬುಡದಿಂದ ಅಪ್ಲೈ ಮಾಡ್ಕೊಳ್ಳಿ. ಸೊ ಆವಾಗ ಮಾತ್ರ ನಿಮ್ಮ ಹೇರ್ ಗ್ರೋತ್ ಆಗಿರ್ಬೋದು, ಅಥವಾ ಡ್ಯಾಂಡ್ರಫ್ ಕಂಟ್ರೋಲ್ ಆಗಿರ್ಬೋದು, ಅಥವಾ ಏರ್ ಲಾಸ್ ಎಲ್ಲ ನಿಮಗೆ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಯಾಕೆ ಅಂತಂದರೆ ನೀವು ಬರೀ ಹೇರ್ಗೆ ಮಾತ್ರ ಅಪ್ಲೈ ಮಾಡಿದಾಗ ಹೇರ್ ರೂಟ್ಸು ಸ್ಟ್ರಾಂಗ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹಾಗೆ ನೀವು ಬಾಚಣಿಗೆಲ್ಲಾದರೂ ಕ್ರಾಪ್ ತೊಗೋಬೋದು, ಇಲ್ಲಾಂದರೆ ನೀವೇ ಕೈಯಲ್ಲಿ ಕ್ರಾಪ್ ತಗೊಂಡು ಈ ರೀತಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನೇಲಿ ಯಾರಾದರೂ ಅಪ್ಲೈ ಮಾಡೋರಿದ್ದರೆ ಅವ್ರ ಕೈಯಲ್ಲಿ ಅಪ್ಲೈ ಮಾಡಿಸ್ಕೊಳ್ಳಿ. ಸೊ ಆವಾಗ ಇನ್ನೂ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನಾನು 2 ಸೈಡ್ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಹೇರ್ ಪ್ಯಾಕ್ನ. ನಾನು ಇದನ್ನು 30 ಮಿನಿಟ್ಸ್ ಬಿಟ್ಟು ಸ್ನಾನ ಮಾಡ್ತೀನಿ. ನೀವು ಏನಾದರೂ ಮನೇಲಿ ಇರೋದಾದರೆ ನೀವು 3 ಅವರ್ಸ್ ಬಿಟ್ಟು ಆಮೇಲೆ ಸ್ನಾನ ಮಾಡ್ಬೋದು. ನೀವು ಈ ರೀತಿ ಆದರೂ ಗಂಟು ಕಟ್ಕೋಬೋದು, ಅಥವಾ ನಿಮ್ಮ ಹತ್ರ ಕವರ್ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಕಟ್ಬೋದು. ಸೊ ಇವಾಗ ಅದನ್ನು 30 ಮಿನಿಟ್ಸ್ ಬಿಡ್ತೀನಿ, ಯಾಕಂದರೆ ನನಗೆ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ 30 ಮಿನಿಟ್ಸ್ ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ಕೊಳ್ತೀನಿ. ನೀವೇನಾದರೂ ಮನೇಲಿ ಇದು ಹಾಕ್ಕೊಳ್ಳೋದಿದ್ರೆ ನೀವು 3 ಅವರ್ಸ್ ಬಿಡ್ಬೋದು, ಇಲ್ಲಾಂದರೆ 1 ಅವರ್ ಬಿಡ್ಬೋದು. ನನಗೆ ಇವಾಗ ಟೈಮ್ ಇಲ್ಲ, ಸೊ ಅದಕ್ಕೆ 30 ಮಿನಿಟ್ಸ್ ಬಿಟ್ಟು ಆಮೇಲೆ ನಾನು ವಾಶ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ನಾನು ಹೋಗಿ ಅಡುಗೆ ಮಾಡಬೇಕು. ಸೊ ಈ ಒಂದು 30 ಮಿನಿಟ್ಸಲ್ಲಿ ನಾನು ಲಂಚ್ ಕೂಡ ಪ್ರಿಪೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ನಾನು ನಿಮಗೂ ಕೂಡ ಈಗ ನಾನಿಲ್ಲಿ ಸಿಂಪಲ್ಲಾಗಿ ಮಶ್ರೂಮ್ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಶ್ರೂಮ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಮಶ್ರೂಮ್ನ ಕಟ್ ಮಾಡಿಕೊಂಡು ಆಮೇಲೆ ಕ್ಲೀನಾಗಿ ವಾಶ್ ಮಾಡ್ಕೋಬೋದು, ಅಥವಾ ನೀವು ಮೇಲೆ ಚಿಪ್ಪೆ ತೆಗೆದ್ರೆ ಅದು ಅಷ್ಟೊಂದು ಟೇಸ್ಟ್ ಇರಲ್ಲ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನು ಮಶ್ರೂಮ್ ಕಟ್ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ನನಗಿಲ್ಲಿ ಆನಿಯನ್ನ ಕಟ್ ಮಾಡಿಕೊಡ್ತಾ ಇದ್ದಾರೆ. ಸೊ ಯಾವಾಗಾದರೂ ಒಂದೊಂದ್ಸಲ ನನ್ನ ಹಸ್ಬೆಂಡ್ ಕೂಡ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ನಮ್ಮ ಮನೇಲಿ ಏನೋ ಆ ರೀತಿ ಇಲ್ಲ. ಒಂದೊಂದ್ಸಲ ನಮ್ಮ ಅತ್ತೆ ಮಾಡಿಕೊಡ್ತಾರೆ, ಒಂದೊಂದ್ಸಲ ನನ್ನ ಹಸ್ಬೆಂಡ್ ಮಾಡಿಕೊಡ್ತಾರೆ. ಒಂದೊಂದ್ಸಲ ನಮ್ಮ ಮಾವ ಏನಾದರೂ ಸುಮ್ಮನೆ ಕೂತಿದ್ರೆ ಈವ್ನಿಂಗ್ ಟೈಮಲ್ಲಿ ನಾನು ನಮ್ಮ ಮಾವ ಕೊಟ್ಬಿಡ್ತೀನಿ, ಆನಿಯನ್ ಕಟ್ ಮಾಡಿಕೊಡಿ ಅಥವಾ ಬಿಡಿಸ್ಕೊಡಿ ಅಂತ ಹೇಳಿಬಿಟ್ಟು. ಸೊ ಅವರಿಲ್ಲಿ ಆನಿಯನ್ನ ಬಿಡಿಸಿ ಆಮೇಲೆ ಇದನ್ನು ಪ್ರೆಸ್ ಮಾಡಿ ಕೊಡ್ತಾರೆ. ಇದೇನೋ ಅಷ್ಟು ಹೇಳ್ಕೊಳ್ಳೋ ಅಂಥದ್ದಲ್ಲ ಅಂತ ನೀವು ಅನ್ಕೋಬೋದು. ಬಟ್ ಆದರೆ ಯಾರ ಮನೇಲಿ ಹಸ್ಬೆಂಡ್ಸ್ ಹೆಲ್ಪ್ ಮಾಡಲ್ವೋ ಅಂಥವ್ರಿಗೆ ಗೊತ್ತಿರುತ್ತೆ. ಅವರು ಸ್ಮಾಲ್ ಹೆಲ್ಪ್ ಮಾಡಿದ್ರು ಕೂಡ ನಮ್ಗೆ ಅದೇ ತುಂಬಾ ಖುಷಿ ಆಗುತ್ತೆ. ಅವರು ನಮ್ಮ ಒಂದು ಕೆಲಸಕ್ಕೆ ಅಟ್ಲೀಸ್ಟ್ ಒಂಚೂರು ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅನ್ನೋದು ನಮ್ಗೆ ಅನಿಸುತ್ತೆ. ಸೊ ಅದಕ್ಕೆ ಇದನ್ನು ಶೇರ್ ಮಾಡಿಕೊಂಡೆ ಅಷ್ಟೇ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ಕರ್ಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂಚೂರು ಫ್ರೈ ಆಗಿದ್ದಾದಮೇಲೆ ಮೆಣಸಿನ್ಕಾಯಿ ಎಲ್ಲ ಆನಿಯನ್ನ ಹಾಕ್ಕೊಳ್ತೀನಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಫುಲ್ ಕಲರ್ ಎಲ್ಲ ಚೇಂಜ್ ಆಗಬೇಕು. ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡಿದ್ದಾದಮೇಲೆ ಟೊಮೊಟೊ ಮತ್ತು ಆನಿಯನ್ ಎರಡು ಚೆನ್ನಾಗಿ ಫ್ರೈ ಆಗೋವರೆಗೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಗರಂ ಮಸಾಲ, ಧನಿಯಾ ಪೌಡರ್, ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅಚ್ಚು ಖಾರದ ಪುಡಿ. ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು 1 ಮಿನಿಟ್ ಅಷ್ಟು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮಶ್ರೂಮ್ ಇರುತ್ತಲ್ವ ಅದನ್ನೆಲ್ಲನೂ ಕ್ಲೀನಾಗಿ ತೊಳ್ಕೊಂಡು
ಇದಕ್ಕೆ ಹಾಕ್ಕೊಳ್ಳಿ. ಯಾವುದೇ ರೀತಿ ಅದರ ಮೇಲೆ ಗಲೀಜಿರಬಾರ್ದು, ಆ ಥರ ಗಲೀಜಿದ್ರೆ ಮಣ್ಣು ಸಿಗುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ರೆ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ. ನೀವು ಇದಕ್ಕೆ ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಈ ನೀರಲ್ಲೇ ಅದು ಚೆನ್ನಾಗಿ ಬೇಯುತ್ತೆ. ಸೊ ನಾನಿಲ್ಲಿ ಅಡುಗೆ ಮಾಡ್ತಾಯಿದ್ರೆ ನಮ್ಮ ಅತ್ತೆಯವರು ನಮ್ಮ ಪಾಪುಗೆ ದೃಷ್ಟಿ ತೆಗಿತಾ ಇದ್ರು. ನಮ್ಮ ಪಾಪು ಯಾಕೋ ಇತ್ತೀಚೆಗೆ ಸ್ವಲ್ಪ ಊಟ ತಿನ್ನೋದನ್ನು ಕಡಿಮೆ ಮಾಡಿಬಿಟ್ಟಿದ್ದ, ಸೊ ಅದಕ್ಕೋಸ್ಕರ. ಆಮೇಲೆ ಈಗ ನೋಡಿ ಮಶ್ರೂಮ್ ಎಲ್ಲ ಕ್ಲೀನಾಗಿ ನೀರು ಬಿಟ್ಕೊಂಡು ಸ್ವಲ್ಪ ಡ್ರೈ ಆಗ್ತಾ ಬಂದಿದೆಯಲ್ವಾ, ಈ ರೀತಿ ಅದೇ ನೀರಲ್ಲಿ ಮಶ್ರೂಮ್ ಎಲ್ಲ ಫ್ರೈ ಆಗಿದ್ದಾದಮೇಲೆ ಅದೇ ನೀರಲ್ಲಿ ಅಂದರೆ ನೀರೆಲ್ಲ ಡ್ರೈ ಆಗಿದೆ ಅಂದರೆ ಮಶ್ರೂಮ್ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ. ಗೈಸ್ ಇವಾಗ ನಾನು ಲಂಚ್ ಬಾಕ್ಸ್ ಕೂಡ ಹಾಕ್ಕೊಂಡಿದ್ದಾಯಿತು. ಸೊ ಇವಾಗ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಸೊ ಡ್ರೈ ಏನಾಗಲಿಲ್ಲ, ಇನ್ನೂ ಹಾಗೇ ಇದೆ. ಸೊ ಇರಲಿ, ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ, ಯಾಕಂದರೆ ನನಗೂ ಕೂಡ ಆಫೀಸ್ಗೆ ಟೈಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬರ್ತೀಯ ಸ್ನಾನಕ್ಕೆ ಹೋಗೋಣ, ಬರ್ತೀಯ ಸ್ನಾನಕ್ಕೆ ಹೋಗೋಣ. ಬೇಡ ಬಿಡು, ಮಧ್ಯಾಹ್ನ ಹೋಗೋಣ. ಕಟಿಂಗ್ ಹೋಗ್ತೀಯ ಪಾಪ ಇವತ್ತು ನೀನು? ವೈ ಅಮ್ಮ, ಮಮ್ಮಿ ಹೇರ್ ಹೆಂಗಿದೆ? ಸರಿ, ಮಮ್ಮಿ ಹೇರ್ ಹೆಂಗೈತೆ ಹೇಳು. ವ್ಯಾನಾ? ಇಲ್ಲ, ಸೂಪರ್ ಆಗೈತೆ. ಏನಾಗಿದೆ ಮಮ್ಮಿ ಹೇರು? ಆಗಿದೆ ಹೇಳು ಮಮ್ಮಿ ಹೇರು. ಏಯ್ ಚಿಕ್ಕ ಅಕ್ಕನಂತೆ ನೋಡ್ತೀನಿ. ಜುಟ್ಟು ಡೈಲಿ ಹಿಂಗೆ ಹಾಕೊಳ್ಳ ಇನ್ಮೇಲೆ. ಚೆನ್ನಾಗೈತಾ ಹೇರ್ ಪ್ಯಾಕು? ಯಾಕೆ ಅದು ಹಾಕೊಂಡ್ರೆ ಗಮ್ಮನ್ನುತ್ತಾ? ನೀನು ಅದೇನ ಹಾಕೊಳ್ಳೋದು? ಕೊಡು, ನಾನು ಹೋಗಿ ಸ್ನಾನ ಮಾಡ್ಕೊ ಬರ್ತೀನಿ. ಬಾಯ್. ನನಗೂ ಇದು ನನ್ಗದು ನನ್ನ ಕೂದ್ಲಗದು. ನಿನ್ನ ಕೂದ್ಲು ಎಲ್ಲ ಐತಲ್ಲೇ, ನಿನ್ನ ಕೂದ್ಲೇ ಇಲ್ಲ. ಈಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ. ನೋಡಿ ನನ್ನ ಹೇರ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೀವು ಆವಾಗಲೇ ನೋಡಿದ ಹೇರ್ಗೂ ಇವಾಗಲೂ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆಯಲ್ವಾ. ಬಟ್ ಆದರೆ ಒಂದೇ ಸಲ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಅಂತೂ ಕಾಣಿಸಲ್ಲ. ನೀವು ವೀಕ್ಲಿ ಟ್ವೈಸ್ ಆದರೂ ಯೂಸ್ ಮಾಡಬೇಕು. ಸೊ ಆವಾಗಲೇ ನಿಮಗೆ ರಿಸಲ್ಟ್ ಕಾಣಿಸುತ್ತೆ. ಅಟ್ಲೀಸ್ಟ್ 3 to 4 months ನೀವು ಯೂಸ್ ಮಾಡಿದಾಗ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೊ ಈಗ ನೋಡ್ತಾ ಇರ್ಬೋದು ನನ್ನ ಹೇರ್ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನೀವು ಅನ್ಕೋಬೋದು ಜೀನ್ಸಿಂದ ಬಂದರೆ ಮಾತ್ರ ಹೇರ್ ಲಾಂಗ್ ಇರುತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ, ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಹೇರ್ ಅನ್ನೋದು ಬೆಳೆಯುತ್ತೆ. ಬಟ್ ನೀವು ತೊಗೊಳ್ಳೋಂಥ ಫುಡ್ಡು ಮತ್ತು ನೀವು ಕೇರ್ ಮಾಡೋ ನಿಮ್ಮ ಹೇರ್ನ ನೀವು ಎಷ್ಟು ಕೇರ್ ಮಾಡ್ತೀರ ಅನ್ನೋದ್ರ ಮೇಲೆ ಎಲ್ಲನೂ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಒಂದು ಬಾಡಿಯಲ್ಲಿ ನಮ್ಗೆ ಏನು ಬೇಕು, ಪ್ರೋಟೀನ್ಸು ಮತ್ತು ಐರನ್ ಎಲ್ಲನೂ ಅದೆಲ್ಲ ಸಿಕ್ಕಿದ್ರೆ ಮಾತ್ರ ಖಂಡಿತವಾಗ್ಲೂ ನಮ್ಮ ಹೇರ್ ಕೂಡ ಗ್ರೋತ್ ಆಗೇ ಆಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು. ತೋರಿಸು ನಿನ್ನ ಬ್ಯಾಗ್. ಏ ಪಿಲ್ಲಿ ಪಾಪ ಬ್ಯಾಗ್ ಏನೇನು ಇಟ್ಕೊಂಡಿದ್ಯಾ ಅದರಲ್ಲಿ? ಏನೇನೋ ಇಟ್ಕೊಂಡಿದ್ಯಾ? ಏನೇನಂತ ಹೇಳಿ ನನಗೆ. ಬುಕ್ಕು, ಆಮೇಲೆ ಅರ್ಧೋಯ್ತಾ? ಹೊಸ ಬುಕ್ ತಗೋಬೇಕಾ ನೀನು? ಅಲ್ಲಿ ಹೋಗ್ಬೇಕಾದ್ರೆ ತಗೊಂಡೋಗ್ತೀಯಾ? ಅಲ್ಲಿ ಹೋಗ್ಬೇಕಾದ್ರೆ ತಗೊಂಡೋಗ್ತೀಯಾ? ಓ, ನಿನ್ನ ಸ್ಕೂಲ್ ಹತ್ರ ಆಯ್ತಾ? ಇವಾಗ ಮೇಡಮ್ ಇನ್ನು ಅವ್ರು ಬಾಕಿ ತೆಗ್ದಿರಲ್ಲ ಅಲ್ಲಿ ಸ್ಕೂಲಲ್ಲಿ ಅವ್ರು ಬಾಕಿ ತೆಗಿಯೋದು ಲೇಟು. ಅವ್ರು ಸುಸ್ಲಿ ತಕ್ಕ ಅವರೆಲ್ಲ ಬರೋದು ಲೇಟು. ನಿಧಾನ ನಿಧಾನ. ಯಾಕೆ ಈಗ ನಾನು ಮಾಡಿದ್ನಲ್ವ ಮಶ್ರೂಮ್ ಗ್ರೇವಿ, ಅದಕ್ಕೆ ಅನ್ನ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಗೈಸ್. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್. ಉಮ್ಮಾಡು ಬೇಗ, ನನಗೆ ಟೈಮ್ ಆಗುತ್ತೆ, ನಾನು ಹೋಗ್ತೀನಿ. ಕಿತ್ತಾಕ್ತಾರೆ, ಸುಮ್ಮನೆ ಇರೋ. ಹಂಗೆ ಹಾಕಿರೋ, ಆಮೇಲೆ ನೋಡೋಣ. ಸರಿ, ಎತ್ತಿಡುತ್ತೆ ಬಿಡು ಡ್ಯಾಡಿ. ನಡಿ ಸರಿ ಬಾ, ಉಮ್ಮ ಕೊಟ್ಬಿಟ್ಟು ಬೇಗ, ನಾನು ಆಫೀಸ್ ಸೊಬ್ಬಿತ್ ನನ್ ಸುಮ್ಮನೆ ಇರ್ತಾನ.
ಇನ್ನು ನಿನಗೆ ಎಲ್ಲ ಬ್ಯಾಗ್ ಚೆಕ್ ಮಾಡ್ಬಿಟ್ಟು ಬಾಟ್ಲಿ